ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಕೆಸೆಟ್ ಅಥವಾ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ನೆಟ್ ಎಕ್ಸಾಮ್ಸ್ಗಳಿಗೆ ಬೆಸ್ಟ್ ಬುಕ್ಸ್ ಯಾವುದು, ಪೇಪರ್ 1ಗೆ ಪ್ರಿಪರೇಷನ್ ಆಗಲಿಕ್ಕೆ ಬೆಸ್ಟ್ ಬುಕ್ಸ್ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ತಮಗೆಲ್ಲ ತಿಳಿದಿರುವ ಹಾಗೆ ಕೆಸೆಟ್ ಎಕ್ಸಾಮನ್ನು ಪ್ರತಿ ರಾಜ್ಯದಲ್ಲಿ ಪ್ರತಿ ವರ್ಷವೂ ನಡೆಸ್ತಾರೆ. ಹಾಗೆಯೇ ನೆಟ್ ಎಕ್ಸಾಮನ್ನು ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ವರ್ಷಕ್ಕೆ 2 ಬಾರಿ ನಡೆಸ್ತಾರೆ. ಸೊ ಅಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಅನ್ನೋ 2 ಎಕ್ಸಾಮ್ಸನ್ನು ನಡೆಸ್ತಾರೆ. ಅಂದರೆ ಒಟ್ಟಿಗೆ ನಡೆಸ್ತಾರೆ. ಪೇಪರ್ 1 ಮತ್ತು ಪೇಪರ್ 2 ಅನ್ನೋ ಸಪ್ರೇಟ್ ಪೇಪರ್ಸ್ ಇರುತ್ತೆ. ಸೊ ಅಲ್ಲಿ ಪೇಪರ್ 1ಗೆ ನಾವು ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಪೇಪರ್ 1 ಸಹ ಅಷ್ಟೇ ಇಂಪಾರ್ಟೆಂಟ್, ಸಬ್ಜೆಕ್ಟ್ ಪೇಪರ್ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಸಹ ಪೇಪರ್ 1 ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವೀಗ ಪೇಪರ್ 1ಗೆ ಯಾವ ಬುಕ್ಕನ್ನು ರೆಫರ್ ಮಾಡಬೇಕು, ಯಾವ ಬುಕ್ಕನ್ನು ಓದಿದರೆ ಬೆಸ್ಟ್, ಯಾವ ಬುಕ್ಕು ಬೆಸ್ಟ್ ಅನ್ನೋದನ್ನು ತಿಳಿಸ್ತಾ ಹೋಗ್ತೇನೆ. ಅಂದರೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಾ ಅವರಿಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು. ಸೊ ಬೆಸ್ಟ್ ಬುಕ್ಸ್ ಯಾವುದೆಲ್ಲ ಅಂತ ಇಲ್ಲಿ ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಸೊ UGC NET ಅಥವಾ ಕೆಸೆಟ್ ಪೇಪರ್ 1 ಪರೀಕ್ಷೆಗೆ ಸಿದ್ಧತೆಗೆ ಬೇಕಾದ ಬೆಸ್ಟ್ ಬುಕ್ಸ್ ಯಾವುದು ಅಂತ ನೋಡೋದಾದರೆ, UGC NET ಅಥವಾ ಕೆಸೆಟ್ ಪೇಪರ್ 1 ಪರೀಕ್ಷೆ ತಯಾರಿಗೆ ನಿರ್ದಿಷ್ಟವಾಗಿ ಒಂದೇ ಬುಕ್ ಇಲ್ಲಿ ಇಲ್ಲ. ಹಲವಾರು ಮೂಲಗಳಿಂದ ಪಠ್ಯಕ್ರಮಕ್ಕೆ ತಕ್ಕಂತೆ ಸೋರ್ಸನ್ನು ಸಂಗ್ರಹಿಸಬೇಕು. ಈಗ ನೆಟ್ ಎಕ್ಸಾಮ್, ಕೆಸೆಟ್ ಎಕ್ಸಾಮ್ ನೋಟಿಫಿಕೇಷನ್ ಬಿಟ್ಟಾಗ ಅದ್ರ ಜೊತೆಗೆ ಸಿಲೆಬಸ್ಸನ್ನು ಸಹ ಬಿಡ್ತಾರೆ. ಸೊ ಸಿಲೆಬಸ್ನ ಪ್ರಕಾರ ನಾವು ವಿವಿಧ ಬುಕ್ಗಳನ್ನು ರೆಫರ್ ಮಾಡಿ ನಾವು ಸೋರ್ಸನ್ನು ಸಂಗ್ರಹಿಸಬೇಕಾಗ್ತದೆ. ಅಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಬುಕ್ಸ್ ಅಂತ ಯಾವುದೂ ಇಲ್ಲ. ಬೇಕಾದಷ್ಟು ಬುಕ್ಸ್ ಮಾರ್ಕೆಟಲ್ಲಿದೆ. ಡಿಫ್ರೆಂಟ್ ಬುಕ್ಕಲ್ಲಿ ಡಿಫ್ರೆಂಟ್ ಆಥರ್ಸ್ ಡಿಫ್ರೆಂಟ್ ರೀತಿಯಲ್ಲಿ ಬರೆದಿರ್ತಾರೆ. ಸೊ ನಾವು ಬೇರೆ ಬೇರೆ ರೀತಿಯಲ್ಲಿ ಇರೋದರಿಂದ ನಾವು ಡಿಫ್ರೆಂಟ್ ಸೋರ್ಸಿಂದ ಕಲೆಕ್ಟ್ ಮಾಡಿಕೊಂಡು ನಮಗೆ ಬೇಕಾದ ಇನ್ಫಾರ್ಮೇಷನ್ನು ಸಿಲೆಬಸ್ಗೆ ಸರಿಯಾಗಿ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ತಿಳಿಸಿರುವಂತಹ ಬುಕ್ಸ್ ಯಾವುದಲ್ಲ ಅಂತ ಹೇಳಿದರೆ ಬೆಸ್ಟ್ ರೇಟಿಂಗ್ ಬುಕ್ಸ್ ಪಬ್ಲಿಕ್ಕಿಗೆ ಬೆಸ್ಟ್ ರೇಟ್ ಇರುವಂಥ ಬುಕ್ಕನ್ನು ಇಲ್ಲಿ ನಿಮಗೆ ತಿಳಿಸೋಗ್ತೀನಿ. ಅದರಲ್ಲಿ ಫಸ್ಟ್ ಬುಕ್ಸ್ ಯಾವುದಂತ ನೋಡೋದಾದರೆ UGC NET ಪೇಪರ್ 1ಗೆ ಪ್ರಿಪೇರ್ ಆಗುವಂತಹ KVS ಮದನ್ ಅವರ ಬುಕ್. ಸೊ ಇವರ ಬುಕ್ಕಲ್ಲಿ ತುಂಬ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಇದು ಪೇಪರ್ 1ಗೆ ಬೆಸ್ಟ್ ಬುಕ್ಸ್ ಅಂತ ಹೇಳ್ಬೋದು. ಸೊ ಇವರ ಬುಕ್ಸ್ ಆನ್ಲೈನಲ್ಲಿ ಸಹ ಅವೈಲೇಬಲ್ ಇದೆ. ಸೊ ಇವರ ಬುಕ್, ಈ ಆಥರ್ ಬರ್ತಿರುವಂಥ ಬುಕ್ ಬೆಸ್ಟ್ ರೇಟಿಂಗಲ್ಲಿರುವಂಥ ಬುಕ್, ಫಸ್ಟ್ ರೇಟಿಂಗಲ್ಲಿ ಅಂದರೆ ಟಾಪ್ ರೇಟಿಂಗಲ್ಲಿರುವಂಥ ಬುಕ್ಗಳಲ್ಲಿ ಇದು ಒಂದು. ಈ ಬುಕ್ಕನ್ನು ಪೇಪರ್ 1ಗೆ ನೀವು ರೆಫರ್ ಮಾಡಿದರೆ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಹಾಗೆಯೇ ಇವರು ತುಂಬ ಡೀಟೇಲಾಗಿ ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗಿದ್ದಾರೆ. ಸೊ ಈ ಬುಕ್ಕನ್ನು ನೀವು ರೆಫರ್ ಮಾಡಿದರೆ ಖಂಡಿತವಾಗಿ ನಿಮಗೆ ಪೇಪರ್ 1ನಲ್ಲಿ ಪಾಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈ ಬುಕ್ಕನ್ನು ನೀವು ರೆಫರ್ ಮಾಡ್ಬೋದು ಪೇಪರ್ 1ಗೆ. ಇದು ಬೆಸ್ಟ್ ರೇಟಿಂಗಲ್ಲಿರುವಂಥ ಬುಕ್ಕು, ಟಾಪ್ ಬುಕ್ಗಳಲ್ಲಿ ಒಂದು. ಇಲ್ಲಿ ಸೆಕೆಂಡ್ ಹೈಯೆಸ್ಟ್ ರೇಟಿಂಗಲ್ಲಿರುವ ಪೇಪರ್ 1ಗೆ ಪ್ರಿಪೇರ್ ಆಗಬೇಕಾದ ಒಂದು ಬೆಸ್ಟ್ ಬುಕ್ ಅಂತ ಹೇಳೋದಾದರೆ ಹರ್ಪ್ರೀತ್ ಕೌರ್ ಅವರ ಬೆಸ್ಟ್ ಬುಕ್ಗಳಲ್ಲಿ ಇದು ಸಹ ಒಂದು. ಹರ್ಪ್ರೀತ್ ಕೌರ್ ಅಂತ ಆಥರ್ನ ನೇಮ್. ಇವರ ಎಡಿಷನ್ಸ್ ತುಂಬ ಚೆನ್ನಾಗಿದೆ. ಸೊ ಈ ಬುಕ್ಕನ್ನು ಸಹ ನೀವು ಕೆಸೆಟ್ ಅಥವಾ ನೆಟ್ ಎಕ್ಸಾಮ್ಗೆ ಪೇಪರ್ 1ಗೆ ಇಲ್ಲಿ ಪ್ರಿಪೇರ್ ಆಗಲಿಕ್ಕೆ ನೀವು ಬಳಸ್ಕೋಬೋದು. ಈ ಬುಕ್ಕಲ್ಲಿ ಸಹ ತುಂಬ ಚೆನ್ನಾಗಿ ಅವರು ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಬುಕ್ಕನ್ನು ರೆಫರ್ ಮಾಡೋದ್ರ ಮೂಲಕ ನೀವು ಪೇಪರ್ 1ಗೆ ಬೆಸ್ಟಾಗಿ ಪ್ರಿಪೇರ್ ಆಗ್ಬೋದು. ಹಾಗೆಯೇ ಇದು ಸೆಕೆಂಡ್ ಹೈಯೆಸ್ಟ್ ಬುಕ್ಗಳಲ್ಲಿ ಒಂದು. ಹಾಗೆಯೇ ಇನ್ನು ರೇಟಿಂಗ್ಸಲ್ಲಿ ಥರ್ಡ್ ಬುಕ್ ನೋಡೋದಾದರೆ, ಪೇಪರ್ 1ಗೆ ಹೈಯೆಸ್ಟ್ ರೇಟಿಂಗ್ಸಲ್ಲಿರುವಂಥ ಥರ್ಡ್ ಬುಕ್ ಯಾವುದಂತ ನೋಡೋದಾದರೆ ಟ್ರೂ ಮ್ಯಾನ್ಸ್ರವರ UGC NET ಪೇಪರ್ 1 ಅಂತ. ಸೇಮ್ ಸಿಲೆಬಸ್ ಇರೋದ್ರಿಂದ ಇದನ್ನು ಕೆಸೆಟ್ಗೆ ಸಹ ರೆಫರ್ ಮಾಡ್ಬೋದು. ಇದು ಪೇಪರ್ 1ಗೆ NET ಅಥವಾ ಕೆಸೆಟ್ ಎಕ್ಸಾಮ್ ಪೇಪರ್ 1 ಪ್ರಿಪೇರ್ ಆಗಲಿಕ್ಕೆ ಹೈಯೆಸ್ಟ್ ರೇಟಿಂಗಲ್ಲಿರುವಂಥ ಬುಕ್ಸ್ಗಳಲ್ಲಿ ಇದು ಸಹ ಒಂದು. ಸೊ ನೀವು ಈ ಬುಕ್ಸಲ್ಲಿ ತುಂಬ ಚೆನ್ನಾಗಿ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗಿದ್ದಾರೆ. ಈ ಬುಕ್ಕನ್ನು ರೆಫರ್ ಮಾಡೋದ್ರ ಮೂಲಕ ನೀವು ಪೇಪರ್ 1ನಲ್ಲಿ ಸಹ ತುಂಬ ಚೆನ್ನಾಗಿ ಸ್ಕೋರ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಇನ್ನು ಈ ಬುಕ್ಸ್ 3 ಬುಕ್ಸ್ ಅಲ್ಲದೆ ಇನ್ನೊಂದು ಬುಕ್ಸ್ ಇನ್ನು ಹೈಯೆಸ್ಟ್ ರೇಟಿಂಗ್ಸಲ್ಲಿ ಬರ್ತದೆ. ಆ ಬುಕ್ಸ್ ಯಾವುದು ಅಂತ ನೋಡೋದಾದರೆ ಅದು ಯಾವುದಪ್ಪ ಅಂತ ನೋಡೋದಾದರೆ ಉಪ್ಕಾರ್ಸ್ ಅವರ UGC NET JRF ಸೆಟ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆ್ಯಪ್ಟಿಟ್ಯೂಡ್ ಬುಕ್ಸ್ ಅಂತ. ಇವರದ್ರಲ್ಲಿ ತುಂಬ ಚೆನ್ನಾಗಿ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗಿದ್ದಾರೆ. ಈ ಬುಕ್ಸ್ ಆನ್ಲೈನ್ ಸಹ ಅವೈಲೇಬಲ್ ಇದೆ. ಸೊ ಈ ಬುಕ್ಸ್ ಸಹ ಹೈಯೆಸ್ಟ್ ರೇಟಿಂಗ್ಸಲ್ಲಿರುವಂಥ ಬುಕ್ಸ್ಗಳಲ್ಲಿ ಇದು ಸಹ ಒಂದು.
ಸೊ ನೀವು ಪೇಪರ್ 1ಗೆ ಪ್ರಿಪೇರ್ ಆಗ್ತಿದ್ರೆ ಈ 4 ಬುಕ್ಸನ್ನು ರೆಫರ್ ಮಾಡ್ಕೋಬೋದು. ರೆಫರ್ ಮಾಡಿ ಪೇಪರ್ 1ಗೆ ನಾವು ಪ್ರಿಪೇರ್ ಆಗ್ಬೋದು ಇಲ್ಲಿ. ಸೊ ಈ 4 ಬುಕ್ಗಳೇನಿವೆ ಇದು ಪಬ್ಲಿಕ್ ರೇಟಿಂಗ್ಸಲ್ಲಿ ಹೈಯೆಸ್ಟ್ ರೇಟಿಂಗ್ಸನ್ನು ಹೊಂದಿರುವಂಥ 4 ಬುಕ್ಗಳು, ಟಾಪ್ ಬುಕ್ಗಳು. ಈ ಬುಕ್ಗಳನ್ನು ರೆಫರ್ ಮಾಡೋದ್ರ ಮೂಲಕ ಪೇಪರ್ 1ಗೆ ಬೆಸ್ಟಾಗಿ ಪ್ರಿಪೇರ್ ಆಗಿ ಪೇಪರ್ 1ಅಲ್ಲಿ ಗುಡ್ ಮಾರ್ಕ್ಸನ್ನು ಪಡ್ಕೋಬೋದು. ಸೊ KSET ನೆಟ್ ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಈ ಬುಕ್ಸನ್ನು ರೆಫರ್ ಮಾಡಿ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.